ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಹಾಸನದ ಅಧಿದೇವತೆಯಾಗಿರುವ ಹಾಸನಾಂಬೆಯ ದರ್ಶನ ಪಡೆದರು. 12 ಗಂಟೆಗೆ ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿದ ರಾಜ್ಯಪಾಲರು ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ದರ್ಶನವನ್ನ ಪಡೆದರು. ರಾಜ್ಯಪಾಲರೊಬ್ಬರು ಹಾಸನಾಂಬೆ ದರ್ಶನ ಪಡೆದಿರುವುದು ದೇವಾಲಯದ ಇತಿಹಾಸದಲ್ಲಿ ಇದೇ ಮೊದಲು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಉಮೇಶ್ ಕುಸ್ಗಲ್ ರಾಜ್ಯಪಾಲರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿದರು. ಸುಮಾರು 30 ನಿಮಿಷಗಳ ಕಾಲ ಗವರ್ನರ್ ದೇವಾಲಯದಲ್ಲಿದ್ದು ಪೂಜೆಯನ್ನ ಸಲ್ಲಿಸಿದ್ರು. ಗ್ರಾಮ ದೇವತೆ ಹಾಸನಾಂಬೆ ನಾಡ ದೇವತೆಯಾಗಿ ಖ್ಯಾತಿ ಹೆಚ್ಚಾಗ್ತಾ ಇರೋದಕ್ಕೆ ಗವರ್ನರ್ ದೇವಿಯ ದರ್ಶನ ಪಡೆದಿದ್ದೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವರ್ಷಕ್ಕೊಂದು ಸಲ ಬಾಗಿಲು ತೆಗೆಯುವಂತಹ ಹಾಸನಾಂಬೆ ದೇವಾಲಯಕ್ಕೆ ಇವತ್ತು ರಾಜ್ಯಪಾಲರು ಬಂದಿರುವಂತದ್ದು, ದೇವಿಯ ದರ್ಶನವನ್ನ ಪಡೆದಿರುವಂತದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಭಕ್ತ ಸಾಗರ ಹೇಗಿತ್ತು, ಯಾವ ರೀತಿಯಂತಹ ಪೂಜಾ ಕೈಂಕರ್ಯಗಳನ್ನ ಅಲ್ಲಿ ನೆರವೇರಿಸಿದ್ರು ಅವರು? ನವಿತಾ, ಹಾಸನಾಂಬ ದೇವಾಲಯ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ದಿನದಿಂದ ದಿನಕ್ಕೆ ಪಡೆಯುತ್ತಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ರಾಜ್ಯಪಾಲರಾದಂತಹ ವಜುಭಾಯಿ ವಾಲಾ ಅವರು ಹಾಸನಾಂಬ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದ್ರು. ಸುಮಾರು 30 ನಿಮಿಷಗಳ ಕಾಲ ದೇವಾಲಯದ ಆವರಣದಲ್ಲಿದ್ದು ದೇವಿಗೆ ದರ್ಶನವನ್ನ ಪಡೆದಿದ್ದಂಥದ್ದು. ನಮಿತಾ, ಹಾಸನಾಂಬೆ ದರ್ಶನಕ್ಕೆ 4 ದಿನಗಳಿಂದಲೂ ಸಹ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ದೇವಿಯ ದರ್ಶನವನ್ನ ಪಡೆದು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜ್ಯಪಾಲರು ಭೇಟಿ ನೀಡಿ ದೇವಾಲಯದ ದರ್ಶನವನ್ನ ಪಡೆಯುವ ಮೂಲಕ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು. ನವಿತಾ, ಧನ್ಯವಾದಗಳು ಹರೀಶ್ ಡೀಟೇಲ್ಸ್ಗೆ.